ಜಿನ್ ಪಾರ್ಟ್ 1. ಬನ್ನಿ ಇವತ್ತು ದಮ್ ಶಿರಾಜ್ ಆಡೋಣ. ಈ ಡಮ್ ಶಿರಾಟ್ಸ್ ಅಂದ್ರೆ ಏನು? ಇದ್ರಲ್ಲಿ 2 ಗ್ರೂಪ್ ಇರ್ತವೆ. ಒಂದು ಗ್ರೂಪ್ ಅಲ್ಲಿ ಒಬ್ಬ ಬಂದು ಅವನಿಗೆ ಹೇಳಿರೋ ಒಂದು ಪದ ಅಥವಾ ಫಿಲ್ಮ್ ನ ಇಮಿಟೇಟ್ ಮಾಡಿ ತೋರಿಸ್ಬೇಕು. ಆಗ ಇನ್ನೊಂದು ಗ್ರೂಪ್ ಅವರು ಅದನ್ನ ಗೆಸ್ ಮಾಡ್ಬೇಕು. ನನ್ಗನ್ಸುತ್ತೆ ದಮ್ ಶಿರಾಜ್ ತುಂಬಾ ಒಳ್ಳೆ ಗೇಮ್ ಅಂತ. ನನ್ಗಂತೂ ತುಂಬಾ ಇಷ್ಟ ಈ ಗೇಮ್. ಕಳ್ಳ ಕಳ್ಳ ಯಾರಾದ್ರೂ ಹಿಡ್ಕೊಳ್ಳಿ ಅವನ್ನ. ಕಳ್ಳ ಕಳ್ಳ ಅಲ್ಲಿ ನೋಡು, ಕಳ್ಳ ಅಮ್ಮನ್ ಪರ್ಸ್ ಎತ್ಕೊಂಡು ಓಡೋಗ್ತಿರೋದೆ. ಹೇ ನಿಂತ್ಕೋ. ಕಳ್ಳ ಅಂಕಲ್ ಆ ಪರ್ಸ್ ವಾಪಸ್ ಕೊಡಿ. ಕಳ್ಳ ಅಂಕಲ್ ನಿಂತ್ಕೊಳ್ಳಿ. ನಾನೆಲ್ಲ ಕಾಣಿಸ್ಕೊಂತಿದ್ದೀನ. ಈ ಹುಡುಗ ಈ ಸೈಕಲ್ ಜೋರಾಗಿ ಓಡ್ದಾಗ ಹೇಗೆ ಸಾಧ್ಯ? ಕಾಪಾಡಿ ಕಾಪಾಡಿ, ನನ್ ಕಾಪಾಡು ಕಾಪಾಡು ಪ್ಲೀಸ್. ಸರಿ ಹೋಗು. ಇನ್ಮೇಲೆ ಈ ತರ ಕಳ್ತನ ಮಾಡ್ಬೇಡ. ಇಲ್ಲ ಅಂದ್ರೆ ನಾನು ಪೊಲೀಸ್ಗೆ ಹೇಳ್ತೀನಿ ಅಷ್ಟೇ. ಇದ್ನಾದ್ರೂ ಹೇಳು, ನೀನ್ ಯಾರು? ಒಳ್ಳೆಯವರಿಗೆ ಒಳ್ಳೆಯವನು, ದುಷ್ಟರಿಗೆ ದುಷ್ಟ. ಹೆಸರು ವೀರ್. ವೀರ್ ದ ರೋಬೋ ಬಾಯ್. ಥ್ಯಾಂಕ್ ಯು ವೀರ್. ನೀನ್ ಹೇಗ್ ಕಿತ್ಕೊಂಡೆ ಪರ್ಸ್ ಅವನಿಂದ? ಕಿತ್ಕೊಳ್ಳಿಲ್ಲ ಆಂಟಿ, ಅದು ಅವನ್ ಕೈಯಿಂದ ಕೆಳಗಡೆ ಬಿದ್ದಿತ್ತು, ಅದನ್ನ ಎತ್ಕೊಂಡ್ ಬಂದೆ. ಗುಡ್ ಬಾಯ್ ವೀರ್, ನೀನ್ ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ. ಬಾಯ್ ಮಕ್ಳ. ಬಾಯ್. ಚಿಂಟು ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಗೊತ್ತಿಲ್ಲ, ಆದ್ರೆ ಈಗ್ಲೇ ಕರಿತೀನಿ ರೀ. ತಗ್ದಿನಾದೇನ್ ಯಾವ ಕೆಲ್ಸ ನನ್ನಿಂದ ಇನ್ನ ಬಾಕಿ ಇದೆ ಅಂತ ಈಗನೇ ಹೇಳಿ. ನಿಮ್ಮ ಅಜ್ಜನ ಭೇಟಿಯಾಗಿ ಎಷ್ಟು ದಿವಸ ಆಯ್ತು, ನೆನ್ಪಿದ್ಯಾ ಕಂದ ನಿನಗೆ? ಅಚ್ಚಾ, ನೀವ್ ಯಾವಾಗ ಬಂದ್ರಿ? ಚಿಂಟು ಜಿನ್ ಜೈಲಿಂದ ಲೇಡಿ ಜಿನ್ ತಪ್ಪಿಸ್ಕೊಂಡಿದ್ದಾಳೆ. ಈ ವಿಷಯ ಗೊತ್ತಾ ನಿಂಗೆ? ನಿನ್ ನೆನ್ಪಿದ್ಯಾ ಕಳೆದ ಬಾರಿ ಅವಳು ತಪ್ಪಿಸ್ಕೊಂಡು ಓಡ್ತಾ ಇರುವಾಗ ನೀನೇ ಇದನ್ನ ಪೊಲೀಸರಿಗೆ ತಿಳಿಸಿದ್ದಿ ಮತ್ತು ಅವರಿಗೆ ವಿಷಯ ತಲುಪಿಸಿದ್ದಿ. ಇದವರಿಗೆ ಗೊತ್ತಾಗಿ ಅವರು ಅವಳನ್ನ ಜೈಲಲ್ಲಿ ಹಾಕಿಟ್ಟಿದ್ರು. ಹೌದು ಅಜ್ಜ, ನನಗೆ ನೆನ್ಪಿದೆ. ಅವಳು ತಪ್ಪಿಸ್ಕೊಂಡು ಓಡೋವಾಗ ಹಿಂದೆ ತಿರ್ಬಿಟ್ಟು ನನ್ನ ನೋಡ್ಬಿಟ್ಟು ಏನು ಹೇಳ್ಬೇಡ ಅಂತ ಕೊಲೆ ಮಾಡ್ತೀನಿ ಅಂತ ಅಂತಿದ್ಲು. ನಾನು ಅವಳು ಬಚ್ಚಿಟ್ಕೊಂಡಿರೋದನ್ನ ಜಿನ್ ಪೊಲೀಸರಿಗೆ ಹೇಳಿದೆ ಮತ್ತೆ ಅವಳನ್ನ ಬಂದ್ಸೋದಕ್ಕೆ ಸಹಾಯ ಮಾಡಿದೆ. ಮತ್ತೆ ಅವಳನ್ನ ಕರ್ಕೊಂಡು ಹೋಗುವಾಗ ಅವಳು ಹೇಳ್ತಾ ಇದ್ಲು, ಚಿಂಟು ನಾನು ವಾಪಸ್ ಬರ್ತೀನಿ ಮತ್ತೆ ಸೇಡನ್ನ ತಗೊಳ್ತೀನಿ, ನಿನ್ನ ಬಿಡೋದಿಲ್ಲ ಚಿಂಟು, ನಾನು ನಿನ್ನ ಬಿಡೋದಿಲ್ಲ. ಆದ್ರೆ ಜಿಂಟು ಈಗ ಅವಳು ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೀಗ ಅವಳು ನಿನ್ನ ಹುಡುಕ್ತಾ ಇದ್ದಾಳೆ. ಆದ್ರೆ ನೀನು ಭೂಮಿ ಮೇಲಿರೋ ವಿಷಯ ಅವಳಿಗಿನ್ನೂ ಗೊತ್ತಾಗಿಲ್ಲ ಕಂದ. ಹಾಗಾಗಿ ನೀನು ಹೆದರುವಂತ ಯಾವುದೇ ಅವಶ್ಯಕತೆ ಇಲ್ಲ ಕಣೋ. ಅಂಕಲ್, ನೀವು ಚಿಂಟುನ ನಿಮ್ ಜೊತೆ ಕರ್ಕೊಂಡು ಹೋಗಿ. ಜಿಂಟುಗೆ ಅಲ್ಲಿ ಇಲ್ಲಿಕ್ಕಿಂತನೂ ಅಪಾಯ ಇದೆ. ಏಕೆಂತಂದ್ರೆ ಅವಳು ಇವನ್ನ ಜಿನ್ ವರ್ಲ್ಡ್ ಅಲ್ಲಿ ಹುಡುಕ್ತಾ ಇದ್ದಾಳೆ. ಜಿಂಟು, ಇದು ತಗೋ ಜಿನ್ ಕ್ಯಾಚರ್. ಅವಳು ಸಿಗ್ತಾ ಇದ್ದಾಗ್ಲೇ ಅವಳನ್ನ ಇದ್ರಲ್ಲಿ ಬಂಧಿಸಾಕ್ಬಿಡು ನೀನು, ಸರಿನಾ? ಸರಿ ಅಜ್ಜ. ಜಂಟು, ನೀನ್ ಇಷ್ಟೊಂದು ಯಾಕೆ ಹೆದರ್ಕೋತಿದ್ಯಾ? ಅವಳು ತುಂಬಾ ಖತರ್ನಾಕು. ನನ್ನ ವಿರುದ್ಧ ಸೇಡ್ ತೀಸ್ಕೊಳಕ್ ಬರ್ತಿದ್ದಾಳೆ. ನೀನಿಲ್ಲಿದ್ಯಾ ಅಂತ ಲೇಡಿ ಜಿನ್ಗೆ ಗೊತ್ತಿಲ್ಲ. ಭೂತ ನನ್ನ ಪ್ರೀತಿಯ ಚಿಂಟು, ಹೇಗಿದೀಯಾ? ನಿನ್ನಿಂದಾಗಿ ನಾನು ಎಷ್ಟೋ ದಿನ ಜೈಲ್ನಲ್ಲಿ ಕಳಿಬೇಕಾಯ್ತು. ಈಗ ನಿನ್ನ ಶಕ್ತಿನ ತಗೊಂಡು ನನ್ನ ಶಕ್ತಿ ಜಾಸ್ತಿ ಮಾಡ್ಕೊಳ್ತೀನಿ. ನಿಂಗ್ ಬೇಜಾರಿಲ್ಲ ಅಂತ ಗೊತ್ತು ನನಗೆ. ಈ ಕತ್ತೆ ಚಿಂಟು ಗೆಳೆಯನ ಅಲ್ವಾ? ಇಲ್ಲ ಇಲ್ಲ, ಅವನು ನನ್ನ ದುಶ್ಮನ್ನು. ಬೈರಿಯ ಬೈರಿ ಗೆಳೆಯ ಆಗ್ತಾನೆ. ಇವತ್ತಿಂದ ನೀನು ನನ್ನ ಗೆಳೆಯ. ಹೇಳು,
ಚಿಂಟು ಎಲ್ಲಿದ್ದಾನೆ? ಇಲ್ದೆ ಹೋದ್ರೆ ನನಗೆ ಸಾಕಷ್ಟು ಕತ್ತೆಯ ಡಿಶಸ್ಗಳನ್ನ ಮಾಡೋದಕ್ಕೆ ಬರುತ್ತೆ. ಡಾಂಕಿದು ಕಬಾಬ್, ಡಾಂಕಿದು ಮುಗಲಾಯ್, ಡಾಂಕಿ ತಂದೂರಿ, ಡಾಂಕಿ ಟಿಕ್ಕಾ ಮಸಾಲ. ವೀರ್ ವೀರ್ ಕಾಪಾಡು. ನೆನ್ಪಿಟ್ಕೋ, ಒಂದ್ಸಲ ನನಗ್ ಚಿಂಟು ಸಿಕ್ಬಿಟ್ರೆ ನಿನ್ನ ನಾನು ನಂತರನೇ ಸುಂದರವಾಗಿರೋ ಲೇಡಿ ಜಿನ್ನಾಗ್ ಮಾಡ್ತೀನಿ. ಬಾಯ್ ಬಾಯ್. ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ ಚಿಂಟು? ಅವಳು ಬಂದ ತಕ್ಷಣ ನೀನ್ ಯಾಕೆ ಮಾಯ ಆಗೋಗ್ಲಿಲ್ಲ? ಅವಳು ಎದುರುಗಡೆ ಬಂದ್ರೆ ನಾನು ಎಲ್ಲ ಮರ್ತೋಗ್ಬಿಡ್ತೀನಿ. ಮತ್ತೆ ಅಗಡಂ ಬಗಡಂ ಕೂಡ ಯಾವ್ದು ಬರೋದಿಲ್ಲ. ಅವಳನ್ನ ಹಿಡಿಯೋಕೆ ನಿನ್ನ ಹತ್ರ ಈ ಜಿನ್ ಕ್ಯಾಚರ್ ಇದೆಯಲ್ವಾ? ಇದ್ರಲ್ಲಿ ಅವಳನ್ನ ಹಿಡಿಬೋದಲ್ವಾ? ಅವಳನ್ನ ನೋಡ್ಬಿಟ್ಟು ನನಗೆ ಮಾತಾಡೋದಕ್ಕೆ ಆಗ್ತಿಲ್ಲ. ಮತ್ತೆ ಅವಳನ್ನ ನಾನು ಹೇಗೆ ಹಿಡಿಲಿ? ಅವಳು ಎಲ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೋಗ್ಬೋದು. ಮತ್ತೆ ಯಾರನ್ನಾರು ಹಿಡಿದ್ರೆ ಅವ್ರ ಪವರ್ಸ್ ನ ಈಗ ಎತ್ಕೋಬಹುದು. ಎಷ್ಟು ಭಯ ಪಡ್ತಾರೋ ಜಿನ್ಗಳು ಅಷ್ಟೇ ಸುಲಭವಾಗಿ ಅವರ ಪವರ್ಸ್ ಗಳನ್ನ ಅವಳು ಕಿತ್ಕೋಬಹುದು. ನಾನಂತೂ ಬಚ್ಚಿಟ್ಕೊಳ್ತೀನಿ. ವೀರ್, ಚಿಂಟು ಎಲ್ಲಿದ್ದಾನೆ? ಅವನಿಗೋಸ್ಕರ ನಾನು ಚಾರ್ಜ್ ಮಾಡ್ಕೊಂಡ್ ಬಂದಿದ್ದೀನಿ. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ ತಾತ. ನಿನ್ ಗೆಳೆಯ ಅವನು, ಮತ್ ನಿನಗೆ ಗೊತ್ತಿಲ್ಲ ಅಂತಿದ್ಯಲ್ಲ. ಬೇಗ ಕರಿ ಅವನ್ನ. ಇವ್ರು ಯಾಕೆ ಚಿಂಟುನ ಇಷ್ಟೊಂದು ಪ್ರೀತಿಯಿಂದ ಕರೀತಾ ಇದ್ದಾರೆ? ಯಾವಾಗ್ಲೂ ತಾತ ನಮ್ಮನ್ನೆಲ್ರನ್ನು ಒಟ್ಟಿಗೆ ಕರೆಯೋರಲ್ವಾ? ಇಲ್ಲಿ ಏನೋ ವಿಷಯ ನಡೀತಾ ಇದೆ, ಕಣ್ ಹಿಡಿತೀನಿ. ತಾತ, ನೀವ್ ಎಲ್ಲದನ್ನು ಟೇಬಲ್ ಅಲ್ಲಿ ಇಟ್ಟಿರಿ, ನಾನು ಚಿಂಟುನ ಕರ್ಕೊಂಡ್ ಬರ್ತೀನಿ. ಹಾ. ಹಲೋ ತಾತ, ಎಲ್ಲಿದ್ದೀರಾ ನೀವು? ನಾನು ಅಂಗಡಿಲಿ ತರಕಾರಿ ತಗೋತಾ ಇದ್ದೀನಿ. ಯಾಕೆ, ಏನಾಯ್ತು? ಏನಿಲ್ಲ ತಾತ, ಹೀಗೆ ಸುಮ್ನೆ ಕೇಳ್ದೆ. ಎಮ್ಲಿ, ಒಳಗಡೆ ಇರೋದು ತಾತ ಅಲ್ಲ, ಲೇಡಿ ಜಿನ್. ಅದು ಜಿಂಟು, ಬೇಗ ಬಾ. ಅದು ತಾತ ಅಲ್ಲ, ಲೇಡಿ ಜಿನ್ ಬಂದಿದ್ದಾಳೆ. ಇಲ್ಲ ಇಲ್ಲ, ನಾನು ಈ ಮನ್ಸನ್ನ ಬಿಟ್ಟು ಆಚೆಗೆ ಬರೋದಿಲ್ಲ. ಓ ಜಿಂಟು, ಬಾ. ಏಯ್! ನಿಂತ್ಕೋ. ಜಿಂಟು, ಅಗ್ಡಮ್ ಬಗ್ಡಮ್ ಹೇಳಿ ಮಾಯ ಆಗು, ಬೇಗ. ಅಗಡಂ ಬಗಡಂ ಇಗಡಂ ತಿಗಡಂ ಆಲಂ ಪಾಲಂ ದಮ್ ದಮಾದಂ ದಮ್ ದಮಾದಂ. ಜಿಂಟು, ನಾವ್ ಈ ತರ ಎಲ್ಲಿವರೆಗೂ ಅಂತ ಓಡೋದು? ಹಾ, ನಿನ್ನ ಜಾದುನ ಉಪಯೋಗಿಸಿ ನೀನು ಅವಳನ್ನ ಎದುರಿಸು. ಥಿಂಕ್ ಪಾಸಿಟಿವ್. ನೀನು ಇಡೀ ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಅಂತ ಅನ್ಕೋ. ಆಗ ನೋಡೋದ್ರ ಮಹಿಮೆ. ನಾನ್ ಧೈರ್ಯವಂತ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನನ್ಗನ್ಸುತ್ತೆ ಅವಳು ಲೇಡಿ ಜಿನ್ ಅಂತ. ಅವರು ಮಿಸ್ಟರ್ ಚಡ್ಡಾ ರೂಪಲ್ ಬಂದಿದ್ದಾಳೆ. ಅರೆ ಚಿಂಟು, ಬೇಗ ಏನಾದ್ರೂ ಜಾದು ಮಾಡು. ಆ ಲೇಡಿ ಜಿನ್ ಹತ್ರ ಬರ್ತಾ ಇದ್ದಾಳೆ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ಅರೆ, ನನಗೇನಾಗ್ಬಿಡ್ತು? ಅಯ್ಯಯ್ಯೋ, ಏನಿದು ಏನಿದು? ಅರೆ, ಬಂಟಿಯವರಮ್ಮ, ನೋಡಿಲಿ, ಏನಾಯ್ತಿದು? ಅವರು ನಿಜವಾದ ಚಡ್ಡಾ ಅಂಕಲೇ, ಅವ್ರನ್ನ ಸರಿ ಮಾಡು. ಓ, ನಮ್ ಕಡೆ ಅವ್ನು ಬರ್ತಾ ಇದ್ದಾನೆ. ಏ ದೋಸ್ತ್, ಏನ್ ನಿನ್ ಹೆಸರು? ಹೆಸರಲ್ಲಿ ಏನಿದೆ? ಕೆಲ್ಸ ಮಾಡೋದ್ ನೋಡು. ಆಯ್ತು, ನಿನ್ ಕೆಲ್ಸ ಏನು? ನಾನೊಬ್ಬ ದೊಡ್ಡ ಶೆಫ್. ನಾನು ತಯಾರಿಸೋದು ಐಟಮ್ಸ್ ಗಳು ಏನು ಅಂದ್ರೆ ಡಾಂಕಿ ಬಿರಿಯಾನಿ, ಡಾಂಕಿ ಕಬಾಬು, ಡಾಂಕಿ ಪನ್ನೀರ್. ಡಾಂಕಿಯಿಂದ ಏನೇನ್ ಮಾಡಕ್ಕಾಗುತ್ತೋ ಎಲ್ಲವುದು ಮಾಡಿದ್ದೀನಿ. ಇದು ಲೇಡಿ ಜಿನ್ನು, ಓಡಿ. ಚಿಂಟು, ನನ್ನ ಪ್ರೀತಿಯ ಚಿಂಟು, ನಿನ್ನ ಎಲ್ಲ ಪವರ್ಸ್ ಈಗ ನನ್ನದಾಯ್ತು. ನಿನ್ನಂತ ಚಿನ್ನ ಶಕ್ತಿನ ಪಡ್ಕೊಂಡು ನಾನೆಷ್ಟು ಶಕ್ತಿಶಾಲಿ ಆಗ್ತೀನಿ ಅಂದ್ರೆ ಈಗ ನನ್ನನ್ನ ಯಾರು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಜಿಂಟು, ಜಾದು ಮಾಡು, ಜಾದು ಮಾಡು, ಬೇಗ ಮಾಡು. ನಿನ್ನ ಶಕ್ತಿಯನ್ನ ತೋರ್ಸು, ಎದುರಿಸು ಅವಳನ್ನ. ನೀನ್ ಈ ತರ ಸೋಲ್ ಒಪ್ಕೋಬೇಡ. ಕಮಾನ್ ಜಿಂಟು, ಫೈಟ್ ಮಾಡು. ಜಿಂಟು, ಹೆದರ್ಕೋಬೇಡ. ಜಿಂಟು, ನಿನ್ನ ಎಲ್ಲ ಪವರ್ಸ್ ಹೋಗ್ತಾ ಇದೆ. ಬೇಗ ಏನಾದ್ರೂ ಜಾದು ಮಾಡು. ಜಿಂಟು, ನಿನ್ ಪವರ್ಸ್ ನ ಉಳಿಸ್ಕೋ. ನಾನು ಅದರ ಆಗಕ್ ಬಿಡೋದಿಲ್ಲ.
ಎಲ್ಲ ನನ್ನದು. ಎಲ್ಲ. ಚಿಂಟು ಬದಲಾಗಿ ನಾನ್ ನಿನ್ನ ಹತ್ರ ಹೊಡೆದಾಡ್ತೀನಿ. ನೀವು ಹಾರ್ಸ್ ಪವರ್ ಬಗ್ಗೆ ತುಂಬಾನೇ ಕೇಳಿರ್ತೀರಾ, ಆದ್ರೆ ಇವತ್ತು ಡಾಂಕಿ ಪವರ್ನ ನೋಡಿ.